ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಸ್ವೀಟ್ ಕಾರ್ನ್ ಪಕೋಡ ಬಜ್ಜಿ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು 10-15 ನಿಮಿಷದ ಒಳಗಡೆ ಆಗುವ ಒಂದು ಸ್ವೀಟ್ ಕಾರ್ನ್ ಬಜ್ಜಿ. ತುಂಬಾ ಟೇಸ್ಟಿ ಆಗುತ್ತೆ. ಯಾರು ನೆಂಟರು ಬಂದರೆ ಇಲ್ಲಾಂದರೆ ಸಾಯಂಕಾಲ ಟೀಗೆ ಸ್ನ್ಯಾಕ್ಸ್ ಒಂದು ರೆಡಿ. ನಾನು ಇದು ಸ್ವೀಟ್ ಕಾರ್ನ್ ಒಂದು ತಗೊಂಡಿದ್ದೇನೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ನಾನು ಕಟ್ ಮಾಡ್ತೀನಿ. ನೋಡಿ, ನಾನು ಯಾವ ಥರ ಕಟ್ ಮಾಡಿ ನಮಗೆ ತೋರಿಸ್ತಾ ಇದ್ದೇನೆ, ನೋಡ್ತಿರೋದಲ್ಲ. ಈ ಥರ ಕಟ್ ಮಾಡಿದರೆ ಆಯಿತು, ಬೇಗ ಈಸಿ ಆಗುತ್ತೆ. ಇಲ್ಲಾಂದರೆ ಅದು ಬೇರೆ ಬೇರೆ ಮಾಡೋದು ತುಂಬ ಲೇಟ್ ಆಗುತ್ತೆ. ಈಗ ನಾನು 10-15 ನಿಮಿಷ ಅಂತ ಹೇಳಿದೆಲ್ಲ, ಸೊ ಈ ಥರ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ತುಂಬ ಟೇಸ್ಟಿನೂ ಆಗುತ್ತೆ ತಿನ್ನಲಿಕ್ಕೆ. ಅದು ಟೊಮೆಟೊ ಸಾಸ್ ಒಟ್ಟಿಗೆ ತಿನ್ನಬೇಕು, ಹೇಳಿದೆ ಬೇಡ, ಅಜವಾಬ್. ಒಂದು ಕಪ್ ಟೀ ಇದ್ದರೆ ಸಾಕು. ಸೊ ಮತ್ತು ಅದಕ್ಕೆ ನೋಡಿ, ಈ ಥರ ಎಲ್ಲ ಮಾಡಬೇಕು, ಬೇರೆ ಬೇರೆ ಮಾಡಬೇಕು. ಅದರದ್ದು ಕೈಯಲ್ಲಿಗೆ ಹಿಂಡಿ ಎಲ್ಲ ಬೇರೆ ಬೇರೆ ಮಾಡಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ನಾನೀಗ ಹಾಕ್ತಾಯಿದ್ದೇನೆ ಸ್ವೀಟ್ ಕಾರ್ನ್ ಕಟ್ ಮಾಡಿದ್ದು ಹಾಕ್ತಾಯಿದ್ದೇನೆ. ನಾನು ಅದಕ್ಕೆ ಹಾಕ್ತಾಯಿದ್ದೇನೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ. ಸ್ವಲ್ಪ ಚಿಕ್ಕ ತುಂಡು ಕಾಯಿ ಮೆಣಸು ಹಾಕ್ತಾಯಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಒಂದು 2 ದೊಡ್ಡದು ಈರುಳ್ಳಿ ಹಾಕಿದ್ದೇನೆ ನಾನು. ಒಂದು ಸ್ವೀಟ್ ಕಾರ್ನ್ ಹಾಕಿದ್ದೇನೆ, 2 ಕಾಯಿ ಮೆಣಸು ಹಾಕ್ತಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನಾನು. ನೋಡಿ, ಕೊತ್ತಂಬರಿ ನಾನು ಕೈಯಲ್ಲಿ ಹಿಂಡಿ ಅದಕ್ಕೆ ಹಾಕ್ತಾ ಇದ್ದೇನೆ. ಈ ಥರ ಮಾಡಬೇಕು, ನ್ಯಾಶ್ ಮಾಡಬೇಕು, ಅವಾಗೊಂದು ಸ್ಮೆಲ್ ಒಳ್ಳೆ ಬರುತ್ತೆ ಅದಕ್ಕೆ. ಮತ್ತು ಸ್ವಲ್ಪ ಹಳದಿ ಪೌಡರ್ ಹಾಕ್ತಾ ಇದ್ದೇನೆ ನಾನು ಅದಕ್ಕೆ. ಬೇಕಾದರೆ ಟೈಮಲ್ಲಿ ಸ್ವಲ್ಪ ಮೆಣಸಿನ ಹುಡಿ ಬೇಕಾದರೆ ಹಾಕ್ಬೋದು. ತುಂಬಾ ಬೇಗ ಆಗುತ್ತೆ. ಅರ್ಜೆಂಟಲ್ಲಿ ನಿಮಗೆ ಒಂದು ಚಾಕಿ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಈ ಥರ ಮಾಡಿದರೆ ಆಯಿತು. ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಜಾಸ್ತಿ ಅಲ್ಲ, ಸ್ವಲ್ಪ ಗರಂ ಮಸಾಲ ಅಲ್ಲ, ಆಮ್ಚೂರು ಪೌಡರ್ ಹಾಕ್ತಾಯಿದ್ದೀನಿ ನಾನು. ಇಲ್ಲಾಂದರೆ ಚಾಟ್ ಮಸಾಲ ಹಾಕಿದ್ರೂ ಆಗ್ತದೆ. ನಾನು ಸ್ವಲ್ಪ ಆಮ್ಚೂರು, ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೇನೆ. ಮತ್ತು ಕಡಲೆ ಹಿಟ್ಟು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ನೀರು ಹಾಕಬೇಡಿ. ಈ ಟೈಮಲ್ಲಿ ಬೇಕಾದರೆ ಮೆಣಸಿನ ಹುಡಿ ಹಾಕ್ಕೊಳ್ಬೋದು, ಬಟ್ ನಾನು ಹಾಕ್ತಾ ಇಲ್ಲ. ನೋಡಿ, ಇದರಲ್ಲಿ ನಮ್ಮ ನೀರುಳ್ಳಿಯಲ್ಲೇ ನೀರು ಬಿಡುತ್ತೆ ಅಲ್ವಾ, ಮತ್ತು ಸ್ವಲ್ಪ ಸ್ವೀಟ್ ಕಾರ್ನಲ್ಲಿ ನೀರು ಇರುತ್ತೆ. ಹಾಗಾಗಿ ಅದರದ್ದು ನ್ಯಾಶ್ ಮಾಡಿದರೆ ಆಯಿತು. ಆ ಥರ ಕೈಯಲ್ಲಿ ಸ್ವಲ್ಪ ಅಂಟು ಥರ ಆದರೆ ಕೈ ಸ್ವಲ್ಪ ಚಂಡಿ ಮಾಡಿಕೊಂಡು ಮತ್ತು ಅದೇ ಥರ ನ್ಯಾಶ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡುವಾಗ ನಿಮ್ಮ ಕೈಯಲ್ಲಿ ಅಂಟಿದೆ ಅಂತ ಹೇಳಿದರೆ ಸ್ವಲ್ಪ ಕೈ ನೀರಿಗೆ ಮುಕ್ಕಿ ತೆಗೀರಿ ಅಷ್ಟೇ, ನೀರು ಹಾಕಬೇಡಿ. ನಾನು ನೀರು ಹಾಕಲ್ಲ, ನೋಡ್ತಾ ಇದ್ದೀರಲ್ವ. ಸೊ ಪರ್ಫೆಕ್ಟಾಗಿ ನಿಲ್ಲುತ್ತೆ ನೀರು ಹಾಕದೆ, ಯಾಕಂದ್ರೆ ನೀರುಳ್ಳಿ ಎಲ್ಲ ನೀರು ಬಿಡ್ತದೆ. ನಾನು ಸ್ವಲ್ಪ ನೀರೇ ಆಯಿತು, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ ನಾನು. ನೀರು ಹಾಕಿದ್ರೆ ನೀರಾಯಿತು ನೋಡಿ. ನಾನು ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ. ಫುಲ್ ಒಳ್ಳೆ ಇದೇ ಥರ ಮಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪ ನಾನು ಕೈ ಥರ ತೊಳೆದು ಅದನ್ನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಮಾಡಿ ಎಣ್ಣೆಗೆ ಬಿಟ್ಟರೆ ಆಯಿತು. ಸ್ವಲ್ಪ ಯಾವ ಥರ ನಿಮಗೆ ಆಗುತ್ತೆ ಆ ಥರ ಕಂಫರ್ಟೇಬಲ್. ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಬಿಸಿ ಆಯಿತು, ನಾನು ಒಂದೊಂದೇ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ. ನೀವು ಮಿಕ್ಸ್ ಮಾಡುವಾಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡಿ, ಆವಾಗನೇ ಬಿಟ್ಟರೆ ಆಯಿತು. ತುಂಬ ಹೊತ್ತು ಇಡಬೇಕಂತ ಇಲ್ಲ.
ತುಂಬ ಟೇಸ್ಟಿ ಆಗುತ್ತೆ ಸ್ವೀಟ್ ಕಾರ್ನ್ ಪಕೋಡ. ಬಟ್ ನಾನು ಗರಂ ಮಸಾಲೆ ಹಾಕಲಿಲ್ಲ, ಅದು ನನ್ನದು ಮಿಸ್ ಆಗಿ ಬಂದದ್ದು. ಸ್ವಲ್ಪ ಆಮ್ಚೂರು ಪೌಡರು ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕಿ, ಇಲ್ಲಾದರೆ ಆಮ್ಚೂರು ಇಲ್ಲಾದರೆ ಚಾಟ್ ಮಸಾಲ ಹಾಕಿದ್ರೂ ಹಾಕುತ್ತೆ, ಯಾಕೆಂದರೆ ಅದ್ರಲ್ಲಿ ಸ್ವಲ್ಪ ಹುಳಿ ಖಾರ ಎಲ್ಲ ಇರುತ್ತೆ ಅಲ್ವಾ, ಅದಕ್ಕಾಗಿ ಸ್ವಲ್ಪ ನಾನು ಆಮ್ಚೂರು ಹಾಕಿದ್ದೇನೆ. ಸೊ ಅಷ್ಟೇ, ಆಮ್ಚೂರು ಮತ್ತು ಚಾಟ್ ಮಸಾಲ ಮತ್ತು ಕಾಯಿ ಮೆಣಸು, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ನಮ್ಮ ಸ್ವೀಟ್ ಕಾರ್ನ್, ಕಡಲೆ ಹಿಟ್ಟು ಹಾಕಿದರೆ ಆಯಿತು. ಉಪ್ಪು, ಸ್ವಲ್ಪ ಹಳದಿ ಪೌಡರ್ ಅಷ್ಟೇ. ಈ ಥರ ಸ್ವಲ್ಪ ಅದನ್ನು ಟಚ್ ಮಾಡಬೇಡಿ, ಅದು ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ. ಆವಾಗ ನಾವು ತಿರುಗಿಸಿ ಹಾಕಿದರೆ ಆಯಿತು. ನೀವು ಎಣ್ಣೆಗೆ ಹಾಕಿದ ಮೇಲೆ 10 ಸತಿ ಆಚೆ ಈಚೆ ಮಾಡಬೇಡಿ. ಮೇಲೆ ಬಂದ ಮೇಲೆ ನಾನು ತಿರುಗಿಸ್ತಾ ಇದ್ದೇನೆ. ಈ ಥರ ಬಿಸಿ ಬಿಸಿ ಇರುವಾಗ ಒಂದು ಚಹಾ ಒಟ್ಟಿಗೆ ಸಾಯಂಕಾಲ ತಿಂಡಿಗೆ ಸ್ನ್ಯಾಕ್ಸ್ ಒಂದು ರೆಡಿ ಆಯಿತು. ಸ್ವೀಟ್ ಕೋನಿದ್ದು ತುಂಬ ಟೇಸ್ಟಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಯಾವ ಥರ ಇತ್ತು ಅಂತ. ನನ್ನ ವಿಡಿಯೋ ನೋಡಿ ನಿಮಗೆ ಈಸಿ ಆದ ಟೇಸ್ಟಿ ಆದ ನಿಮಗೆ ರೆಸಿಪಿ ಬರುತ್ತೆ. ಬೆಲ್ ಬಟನ್ ಒತ್ತಿ, ಆವಾಗ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನನ್ನದು. ನೋಡ್ತಾ ಇದ್ದೀರಲ್ವ, ತುಂಬಾ ಟೇಸ್ಟಿ ಆಗುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಆಗುವಾಗ ತೆಗೀರಿ. ಗ್ಯಾಸ್ ಫುಲ್ ಫಾಸ್ಟ್ ಇಡಬೇಡಿ, ಮೀಡಿಯಮ್ ಆಗಿ ಇಡಿ. ಇಲ್ಲಾದರೆ ಅದು ನಾವು ಕಡಲೆ ಹಿಟ್ಟು ಎಲ್ಲ ಒಳಗಡೆ ಹಸಿ ಇರುತ್ತೆ, ಹಾಗಾಗಿ ಒಳಗಡೆ ಎಲ್ಲ ಬೇಯಬೇಕಲ್ವಾ, ಎಲ್ಲ ನಾವು ಹಸಿ ಹಾಕಿದೆ ಅಲ್ವಾ, ಸೊ ಹಾಗಾಗಿ ನಿಮಗೆ ಯಾವುದು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ, ನಾನು ಮಾಡಿ ತೋರಿಸ್ತೀನಿ. ನೋಡಿ, ಈಗ ಬೆಂದಿದೆ. ಈಗ ನಾನು ಅದನ್ನು ತೆಗ್ತಾ ಇದ್ದೇನೆ. ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು, ಒಳ್ಳೆ ಬ್ರೌನ್ ಆಗಲಿ ಕಲರ್, ಆವಾಗ ನೀವು ತೆಗೆದ್ರೆ ಆಯಿತು. ಎಲ್ಲ ಬೇಯಬೇಕು ಒಳಗಡೆ ಎಲ್ಲ. ನಿಮಗೆ ತೋರಿಸ್ತಿದ್ರೆ ನೋಡಿ ಯಾವ ಥರ ಬೆಂದಿದೆ ನೋಡಿ. ಪರ್ಫೆಕ್ಟ್ ಆದ ಒಂದು ಸ್ವೀಟ್ ಕಾರ್ನ್ ರೆಸಿಪಿ ರೆಡಿ ಆಯಿತು ನಮ್ಮದು. ಚಹಾ ಒಟ್ಟಿಗೆ, ಆ ಸಾಸ್, ಟೊಮೆಟೊ ಸಾಸ್ ಒಟ್ಟಿಗೆ ಟೇಸ್ಟಿ ಆಗುತ್ತೆ. ಚಟ್ನಿ ಬೇಕಾದರೆ ಚಟ್ನಿ ಮಾಡ್ಬೋದು, ಬಟ್ ಸ್ನ್ಯಾಕ್ಸ್ಗೆಲ್ಲ ಜಾಸ್ತಿ ಮಕ್ಕಳು ತಿನ್ನೋದು ಟೊಮೆಟೊ ಸಾಸಲ್ಲಿ ಅಲ್ವಾ, ಸೊ ಹಾಗಾಗಿ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.